ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಆ ನನ್ನ ಹೆತ್ತವರ ಎದೆಯಲ್ಲಿ ತುಂಬಿದರು. ಪ್ರತಿನಿತ್ಯ ನನ್ನ ಮನದಲ್ಲಿ ಕಾಡು ತುಳಿದ 10 ಮನೆಗಳ ಮುರಿಯುವ ಕುತಂತ್ರದ ಕಾಳಗ. ಆ ನನ್ನ ಹೆತ್ತವರಿಗೆ ಬೇಕಾಗಿರುವುದು ಪ್ರತಿನಿತ್ಯ ನ್ಯಾಯ, ನೀತಿ, ಧರ್ಮ. ಆದ್ರೆ ಅವರ ರಕ್ತವನ್ನೇ ಹಂಚಿಕೊಂಡು ಬೆಳೆದಿರುವ ಈ ಮಹಾಂತೇಶನಿಗೆ ಬೇಕಾಗಿರೋದು ಪ್ರತಿನಿತ್ಯ ಕಂಡ 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 ಯೌವನದ ಹೆಣ್ಣುಗಳು. ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ. ಬಹಿರಂಗದಲ್ಲಿ ಬದುಕುವುದು ಆ ನನ್ನ ಹೆತ್ತವರ ಕೀರ್ತಿ. ಆದ್ರೆ ಅಂತರಂಗದಲ್ಲಿ ಬದುಕುವುದು ಈ ಮಹಾಂತೇಶನ ಮಡಲಲ್ಲಿ ವಿಷದ ಹೊಂಡ. ನನ್ನ ಮನದಿಚ್ಛೆಯಂತೆ ನಡೆದರೆ ನಾನು ಮಹಾಂತೇಶ, ನನ್ನ ಇಚ್ಛೆಯನ್ನು ತುಚ್ಛವಾಗಿ ಕಂಡ್ರೆ ಅವರ ಬಾಳು ನೊಂದು ನೊಂದು. ಮಧ್ಯಾಹ್ನದ ಉರಿ ಬಿಸಿಲ ವಯ್ಯಾರ ಮಾಡುತ್ತಾ ಯಾವುದೋ ಒಂದು ಹಕ್ಕಿ ಈ ಕಡೆನೆ ಬರ್ತಾ ಇದೆ. ಬರಲೆ ಬರಲೆ ಸಮಯ ಸಂದರ್ಭ ನೋಡಿ ಅವಳನ್ನು ತೋರ ತಕ್ಕಲೆ ಬಿಗಿದಪ್ಪೆ ಮುತ್ತಿಡುವುದೇ ಮಹಾಂತೇಶನ ಕೆಲಸ. ಒಮ್ಮೆ ಕಂಡಿಟ್ಟ ಹೆಣ್ಣನ್ನ ನಾನು ಮುಟ್ಟದೆ ಬಿಟ್ಟರು ನಲಯೇ ಮಹಾಂತೇಶ. ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ ಅರ್ಬನ್ ಇನ್ನೂ ಯಾಕೆ ಬರಲಿಲ್ಲ? ಬಹುಶಃ ನನಗಿನ ಮುಂಚಿತವಾಗಿ ಬಂದು ದಾರಿ ಕಾಯ್ದೆ ಹೋಗಿರ್ಬೋದಾ? ಚೇಚೆ, ಹಾಗೆಲ್ಲ ಇಲ್ಲ. ನನಗಾಗಿ 10 ವರ್ಷ ದಾರಿ ಕಾಯ್ತಾರ ಎಂಬ ನಂಬಿಕೆ ನನ್ನಲ್ಲಿದೆ. ಇಷ್ಟೊತ್ತಾದ್ರೂ ಯಾಕೋ ಬರಲೇ ಇಲ್ಲ. ಸರಿ, ನಾನೇ ಹೋಗಿ ಕರ್ಕೊಂಡು ಬಂದ್ರೆ ಆಯ್ತು. ರೆಕ್ಕೆ ಬಲಿತ ಹಕ್ಕಿಯಲ್ಲಿ ಹಾರಾಡುತ್ತಾ ಅವಸರದಿಂದ ಆತುರ ಪಟ್ಟು ಹೋಗ್ತಾ ಇದೆಯಲ್ಲ, ಎಲ್ಲಿಗೆ ನಿನ್ನ ಪಯಣ? ಅರಗಿಣಿಯ ಅಂತರಂಗದಲ್ಲಿ ಬಯಸಿದ ಹಕ್ಕಿ ತಕ್ಕ ಸಮಯಕ್ಕೆ ಬರಲಿಲ್ಲ ಎಂದು ದಿಕ್ಕು ತೆಪ್ಪಿ ಹೋಗ್ತಾ ಇದೆಯೋ? ಪ್ರೀತಿಯ ಅಮೃತದ ಸವಿಜನನ್ನು ದುಂಬಿ ಸರಿಯಾದ ಸಮಯಕ್ಕೆ ಹೀರಲು ಬರಲಿಲ್ಲವೆಂದು ಕಾದು ಕಂಗಾಲಾಗಿದೆಯೋ? ಯಾಕೆ ಭಯ ಪಡ್ತಾ ಇದೆಯಾ? ಬಯಸದೆ ಬರುವ ಮುನ್ನ ಈ ಕಲ್ಪರೋಗ ಹಕ್ಕಿಯನ್ನು ಧಿಕ್ಕರಿಸಬೇಡ. ಈ ನಿನ್ನ ಪ್ರೀತಿಯ ಪರಿಮಳ ಹೀರುವ ದುಂಬಿಯನ್ನು ಕಂಡು ಆ ನಿನ್ನ ಹೃದಯದಲ್ಲೇನಾದರೂ ಭಯ ಹುಟ್ಟಿತೆ? ಭಯ ಪಡಲು ನಾನಿನ ದಿಕ್ಕಿಲ್ಲದ ಹಕ್ಕಿ ಅಲ್ಲ. ಹೆತ್ತವರ ಆಶ್ರಯದಲ್ಲಿ ಪ್ರೀತಿಯಿಂದ ಅನ್ನದಿಂದ ಬೆಳೆದ ಹಕ್ಕಿ ನಾನು. ಆಕಾಶದಲ್ಲಿ ಹಾರಾಡು ಹಕ್ಕಿಗಳನ್ನ ಕಂಡು ಕುಕ್ಕಲು ಬರೋ ನಿಮ್ಮಂತರನ ಹದ್ದುಗಳನ್ನ ಕೈಯನ್ನ ಕತ್ತರಿಸಿ ಹಾಕುವ ಹಕ್ಕಿ ನಾನು. ಮಿಸ್ಟರ್ ಮಹಾಂತೇಶ್, ನಾನು ನಿಮ್ಮನ್ನ 3 ವರ್ಷಗಳ ಹಿಂದೆನೆ ನೋಡ್ತಾ ಇದ್ದೀನಿ. ಮಾತು ಮಾತಿಗೂ ನಿಮ್ಮ ಮೋಹದ ಬಲಿಲ ಹಾಕಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದೀರಿ. ಹೆಜ್ಜೆಗೂ ನಿಮ್ಮ ಆದಿನಲ್ಲಿ ಇಟ್ಟುಕೊಳ್ಳಲು ಆತುರ ಪಡ್ತಾ ಇದ್ದೀರಿ. ಯಾಕೆ ಯಾಕೆ ನಿಮ್ಮಲ್ಲಿ ಇಂಥ ದುರಾಸೆ? ನಿಮ್ಮ ಆಸೆಯನ್ನು ಈಡೇರಿಸೋ ಹೆಣ್ಣು ನಾನಲ್ಲ. ನಿಮ್ಮ ಕಣ್ಣಲ್ಲಿ ಹೆಣ್ಣು ಅಂದ್ರೆ ಏನಂತ ತಿಳಿದಿದ್ದೀರಾ? ಮಾರುಕಟ್ಟೆಯಲ್ಲಿ ಮಾರಾಟವಾಗೋ ಹಣ್ಣೆಂದು ತಿಳಿದಿದ್ದೀರಾ? ಇಲ್ಲ, ನಿಮ್ಮ ಕಾಲಿಂದ ಒದೆಯುವ ಮಣ್ಣಿನ ಧೂಳೆಂದು ತಿಳಿದಿದ್ದೀರಾ? ನೋವೇ, ಹೆಣ್ಣು ಹೆಣ್ಣು ಅಂದ್ರೆ ಪವಿತ್ರವಾದ ಪಾತ್ರದಲ್ಲಿರುವ ಬೆಣ್ಣೆ ಎಂದು ತಿಳಿದಿದೆ ನಂಬಿಕಾ. ಈ ಬೆಣ್ಣೆಂತೆ ಹೆಣ್ಣು 3 ವರ್ಷಗಳ ಹಿಂದೆ ನನ್ನ ಕಣ್ಣಲ್ಲಿ ಹಾಲಾಗಿ ಕಂಡಿತು. ಹಾಲನ್ನು ಕುಡಿಯಬೇಕೆನ್ನುವ ಹಂಬಲ ಈ ನನ್ನ ಮನದಲ್ಲಿ ಹುಟ್ಟಿತು. ಆದ್ರೆ ಅವನಿನ ಪ್ರೇಕರ ಹಾಲಿನಲ್ಲಿ ಪ್ರೀತಿ ಎಂಬ ಬೀಜ ಬಿತ್ತಿ ಹಪ್ಪು ಹಾಕಿಬಿಟ್ಟ. ದಿನಗಳ ಕಳೆದಂತೆ ನಿನ್ನ ಮನಸ್ಸು ಮದುವೆಗೆ ಮುಂದಾಯಿತು. ಈಗ ಹಾಲಿನಿಂದ ಮೊಸರಾಗಿ, ಮೊಸರಿನಿಂದ ಬೆಣ್ಣೆಯಾಗಿ ಈಗ ನೀನು ನನ್ನ ಎದುರಿಗೆ ಬಂದು ನಿಂತಿದೀಯ ಅಂಬಿಕೆ. ಈ ಸಮಯವನ್ನೇನಾದ್ರೂ ನಾನು ಕಳೆದುಕೊಂಡ್ರೆ ಬೆಣ್ಣೆಯಿಂದ ಕರಗಿ ತುಪ್ಪವಾಗಿ ದೇವರಿಗೆ ಮೀಸಲಾಗುವೆಯಾ? ಈ ನಿನ್ನ ಯೌವನದ ಬೆಣ್ಣೆಯನ್ನು ಯಾರ ಕಣ್ಣಿಗೆ ಕಾಣದಂತೆ ತಿನ್ನಬೇಕೆನ್ನುವ ಹಂಬಲದಿಂದ ಓಡಿ ಓಡಿ ಬಂದಿದ್ದೇನೆ ಅಂಬಿಕಾ, ಓಡಿ ಓಡಿ ಬಂದಿದ್ದೇನೆ. ನಿನ್ನಿಂದ ನೀನಾಗಿ ಒತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಆ ನಿನ್ನ ಯೌವನದ ಬೆಣ್ಣೆಯನ್ನು ಕದ್ದು ತಿನ್ನುವ ಕಟುಕ ನಾನಾಗಬೇಕಾಗುತ್ತೆ. ಕಟುಕರಿಗೆ ಮಾತ್ರ ಹೆದ್ರು ಹೆಣ್ಣು ನಾನಲ್ಲ.
ಕದ್ದು ತಿನ್ನೋ ಜಾತಿ ಬೆಕ್ಕು ನೀನಾದ್ರೆ ಬೆಣ್ಣೆ ಮುಚ್ಚಿದ ಪಾತ್ರೆ ಬಲು ಭದ್ರವಾಗಿದೆ. ಬಾಯಿಗೆ ಬಾರದ ಬೆಣ್ಣೆಗೆ ಕೈ ಚಾಚಿದ್ದೆ ಆದ್ರೆ ನಿನ್ನ ಕೈಗೆ ಸಿಗದು ಬೆಣ್ಣೆ ಅಲ್ಲ, ನಿನ್ನ ಮೈ ತುಂಬ ಬೆತ್ತದ ಬರೆಗಳು. ಮುಚ್ಚು ಬಾಯಿ ಹುಚ್ಚು ಹೆಣ್ಣೆ, ಈ ನನ್ನ ಇಚ್ಛೆಯನ್ನು ತುಚ್ಛವಾಗಿ ಕಂಡ್ರೆ ಈ ನಿನ್ನ ಯೌವನದ ಅಂಗಳಲ್ಲಿರುವ ಅಂದ ಚಂದವನ್ನು ಮಂಗನಾಗಿ ಬಂದು ಕೆಡಿಸಬೇಕಾದಿತ್ತು. ಈ ಮಂಗ ನಂದಾವಣಕ್ಕೆ ಬರುವ ಮುನ್ನವೇ ಸ್ವಾಗತ ಮಾಡಿಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಈ ನನ್ನ ಆಸೆಯನ್ನು ಹೇಗೆ ತೀರಿಸಿಕೊಳ್ಳಬೇಕೆನ್ನುವ ಛಲ ನನಗೂ ತುಂಬಾ ಚೆನ್ನಾಗಿ ಗೊತ್ತು. ಮುಚ್ಚೋ ಬಾಯಿ ಚಾಂಡಾಲ, ಇಚ್ಛೆ ಇಲ್ಲದ ಹೆಣ್ಣನ ತುತ್ಯಕಾರಕ್ಕೆ ಕರೆದಿದ್ದೆ ಆದ್ರೆ ನಿನ್ನ ಮುಂಡದಿಂದ ರುಂಡವನ್ನು ಕೊಂಡೊಯ್ಯಬೇಕಾಗುತ್ತೆ. ಕುದಿಯುವನನ್ನು ಕೋಪವನ್ನು ಕೆಣಕಿ ಕೆಣಕು ತಂದಿಟ್ಕೋಬೇಡ. ಒಲಿಯಲಾರದ ಹೆಣ್ಣನ ಕೆಣಕಿದರೆ ಹುತ್ತಿನಲ್ಲಿರೋ ಹಾವು ಕೆಣಕಿದಂತೆ. ಮಿಸ್ಟರ್ ಮಾತೇಶ್, ಹುಂಬತನದ ಹುಚ್ಚತನದಲ್ಲಿ ಇರುವ ನಿನಗೆ ಸ್ವಲ್ಪ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಎಚ್ಚರದಿಂದ ಬದುಕು. ನಿನ್ನ ಎಚ್ಚರ ತತ್ವದ ಉಪದೇಶದ ಮಾತುಗಳು ನನ್ನ ಬೂಟುಗಾಲಿನ ಧೂಳಿನ ಸಮ. ಒಮ್ಮೆ ಕಣ್ಣಿಟ್ಟ ಹೆಣ್ಣಂಡ ನಾಡು ಮುಟ್ಟದೆ ಬಿಟ್ಟಿರುವನಲ್ಲ. ಹಾವಿನ ಹುತ್ತಿನಲ್ಲಿ ಕೈ ಹಾಕಿದರೆ ಅಪಾಯಕ್ಕೆ ಮೂಲ ಒಂದು ತತ್ವವನ್ನು ತಿಳಿದುಕೊಂಡಿದ್ದೇನೆ ನಿಜ. ಅದೇ ಹಾವಿನ ಹಲ್ಲನ್ನು ಕಿತ್ತು ನನ್ನ ಪುಂಗಿನ ನೃತ್ಯವನ್ನು ಆಡಿಸುವ ನಿಪುಣ ನಾನು. ಹತ್ತು ಹಾವಿನ ವಿಷವನ್ನು ಕುಡಿದು ದಕ್ಷಿಸುವ ಧೈರ್ಯ ಈ ಆದೇಶದ ಮಂತ್ರದಲ್ಲಿ ತುಂಬಿಕೊಂಡಿರುವಾಗ ಒಂದು ಸಣ್ಣ ಜಾತಿ ಹೆಣ್ಣು ನೀನು ನನ್ನ ಕಣ್ಣಲ್ಲಿ ಒಂದು ಚಿಕ್ಕ ಹೊಳಕಣಂತೆ ಅಷ್ಟೇ ಮರಿ. ಕಣ್ಣಂತೆ ಬೊಗಳಿ ನನ್ನ ಕೋಪವನ್ನು ಕೆಡದಂತೆ ಮಾಡಿದಿರೋ ಮೂಢ. ವಿಷದ ಅಕ್ಷರದಿಂದ ಹೆಣ್ಣನ್ನು ಸಣ್ಣ ಜಾತಿ ಹುಳ ಎಂದು ಭಾವಿಸಬೇಡ. ಒಮ್ಮೆ ಭಾರತ ಇತಿಹಾಸ ಪುಟ ತಿರುವಿ ನೋಡು. ಹೆಣ್ಣಿಗಾಗಿ ನಡೆದ ದುರಂತ ಪುಟಗಳೊಮ್ಮೆ ತಿರುವಿ ನೋಡು. ಅಮೃತ ಯುಗದಲ್ಲಿ ಶ್ರೇಷ್ಠ ಶಿವಭಕ್ತನೆನಿಸಿಕೊಂಡ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಬಹು ಬಲಿಷ್ಠನೆನಿಸಿಕೊಂಡ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಈ ಕಲಿಯುಗದಲ್ಲಿ ಹೆಣ್ಣಿಗಾಗಿ ಎಂತಿಂತವರೇ ಹಣ ಆಸ್ತಿ ಅಂತಸ್ತು ಕಳ್ಕೊಂಡು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಅಂದಾಗ ನಿನ್ನಂತ ಒಂದು ನರ ಹುಳಿಗೆ ತಿಳಿಯೋ ಮಾತಂತ್ರ ದೂರ ಹೋಯ್ತು. ಹುಟ್ಟಿಸಿದ ಬ್ರಹ್ಮನಿಗೆ ಹೆಣ್ಣಿನ ನರನಾಡಿಗಳು ಗೊತ್ತಿಲ್ಲ ಅಂದಾಗ ನಿನ್ನಂತ ಮೂರ್ಖನಿಗೆ ಹೇಳ ಅವಶ್ಯಕತೆ ನನಗಿಲ್ಲ. ಹೊರಟೋಗು. ನಾನು ಹೊರಟು ಹೋಗಲು ಬಂದಿದ್ದರೆ ನಿನ್ನಂತ ಹರಿಯದ ಹೆಣ್ಣನ್ನ ಈ ಹಾದಿಯ ಮೇಲೆ ನಿಂದ್ರಿಸಿ ಮಾತನಾಡುತ್ತಿಲ್ಲ ಹುಚ್ಚು ಹೆಣ್ಣೆ. ಹೆಣ್ಣಿನ ಇತಿಹಾಸ ಬರೆಯುವ ನಿನ್ನ ದುರಂತದ ಪುಸ್ತಕದಲ್ಲಿ ಈ ಪುರುಷರ ಪೌರುಷವನ್ನು ಮರೆತು ಪುಸ್ತಕಗಳನ್ನು ತಿರುವಿ ಹಾಕಿರುವಿಯಾ? ಪುರುಷ ಕಣ್ಣಿಟ್ಟ ಹೆಣ್ಣಿಗಾಗಿ ತನ್ನ ಪ್ರಾಣವನ್ನು ಕೊಡಲು ಸಿದ್ಧ. ಅದಕ್ಕಾಗಿ ಆಸ್ತಿ ಅಂತಸ್ತು ಸರ್ವನಾಶವಾದ್ರೂ ಪರವಾಗಿಲ್ಲ. ಕಣ್ಣಿಟ್ಟ ಹೆಣ್ಣನ್ನು ಕಟ್ಟಿಕೊಳ್ಳದಿದ್ರೂ ಪರವಾಗಿಲ್ಲ, ಇಟ್ಟು ಆಳಬೇಕೆಂಬ ಕೆಟ್ಟ ಹಠದವನು ನಾನು. ನೋಡು ಮಿಕಾ, ಸುಮ್ಮನೆ ಹಠ ಮಾಡಬೇಡ. ನೀನು ಹಠ ಮಾಡಿದಟ್ಟು ಈ ಗಂಡಿಗೆ ಚಟ ಹೆಚ್ಚಾಗುತ್ತೆ. ಪ್ಲೀಸ್ ಒಂದೇ ಒಂದ್ಸಲ ನನ್ನ ಒಳಗು ಕಮ್ ಹಟ್ಟಕ್ಕೆ ಬಿದ್ದು ಅವಮಾನ ಆಗ್ಬೇಡ. ಅಜ್ಞಾನ ಮರೆತು ಸುಜ್ಞಾನವೊಂದಿಗೆ ಸರಸಾಡೋದು ಸರಿಯಲ್ಲ. ನನ್ನ ಮಾತು ಕೇಳು. ಮಾತು ಹೇಳುವ ಕೇಳುವ ಸಮಯ ಅಂತೂ ಇಲ್ವೇ ಇಲ್ಲ. ಇನ್ನೇನಿದ್ರು ಸರಸ ಸಲಾಪ ಸಂದರ್ಭ. ನನ್ನ ಅಂತ್ಯ ಕಾಣುವ ಮುನ್ನವೇ ನನ್ನ ನಾಟಕದ ನಾಂದಿ ಪ್ರಾರಂಭವಾಗಬೇಕು. ಈ ನಾಟಕದಲ್ಲಿ ನೀನು ನಾಯಕಿಯಾದ್ರೂ ಸರಿ, ಖಳನಾಯಕಿಯಾದ್ರೂ ಸರಿ, ಒಟ್ಟಿನಲ್ಲಿ ನೀನು ಮಾತ್ರ ನನ್ನೊಳಾಗಬೇಕು ಅಷ್ಟೇ. ಸಮಯ ಮೀರಿ ಹೋಗ್ತಾ ಇದೆ. ಒಂದ್ಸಲ ನನ್ನೊಳಗು. ಒಂದ್ ಹೆಜ್ಜೆ ಮುಂದಿಟ್ಟಿದ್ರೆ ನನ್ನ ನಾಳೆಗಿದ ನೋಡು ಮಾತೇಶ್. ಉರಿಯುತ್ತಿದೆ ಎದೆ ಉರಿಯುತ್ತಿದೆ, ರಣ 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 ರಕ್ತವು ಕುದಿಯುತ್ತಿದೆ. ರಾಮನ ಎದೆಯನ್ನು ಬಗೆಯುವ ಆಸೆ ನಂದೆ.
ಅವಮಾನ. ಯಥಾಚಿತ್ತು ಒಂದು ಹೆಣ್ಣು ಈ ಸುಂದರನ ಕೆನ್ನೆಗೆ ಕೈ ಮಾಡಿ ಹೋದರಲ್ಲ, ತುಂಬಾನೇ ಅವಮಾನ. ಅಂಬಿಕಾ, ನೀನಿಡುವ ಹೆಜ್ಜೆಯ ನಾದಕ್ಕೆ ನನ್ನನೆಯ ಬಾಗಿಲು ತೆಗೆದುಕೊಳ್ಳುತ್ತೆ. ನೀನು ನನ್ನವಳಾಗಬೇಕೆಂದು ನಿನ್ನ ಬೆಳಕುವ ಸೊಂಟಕ್ಕೆ ಇಂಚಿಂಚು ಬಿಡದೆ ಮುತ್ತಿಡಬೇಕೆನ್ನಿಸುತ್ತದೆ ಈ ನನ್ನ ರಸ ತುಟಿಗಳಿಂದ. ಅಂಬಿಕಾ, ಇಷ್ಟಕ್ಕೂ ಈ ಕೆನ್ನಿಗೆ ಕೈ ಮಾಡಿ ಹೋದವಳಾದ್ರೆ ಯಾರು? ನಾನು ಬಯಸಿದ ಪ್ರೇಯಸಿ, ನಾನು ಕಣ್ಣಿಟ್ಟ ಹೆಣ್ಣು. ಅವಳ ಕೈ ಸ್ಪರ್ಶ ಈ ಕೆನ್ನೆಗಾದ್ರೂ ಅಷ್ಟೇ ಆಯ್ತಲ್ಲ, ಅಷ್ಟೇ ಸಾಕು. ಅಂಬಿಕಾ, ನೀನು ಮೊದಲು ಎಲ್ಲೇ ಇದ್ರು ನನ್ನವಳು. ಐ ಲವ್ ಯು ಅಂಬಿಕಾ, ಐ ಲವ್ ಯು. ಅಲ್ಲಿ 4 ತಾಸು ಕೂಡ ಮನೇಲಿ ಇರೋಲ್ಲ ಅಂತೀಯ. ನೀನಪ್ಪ ನೋಡಿದ್ರೆ ಯಾವಾಗ ನೋಡಿದ್ರು ಮಾಂತೇಶ ಮಾಂತೇಶ ಅಂತ ಕೂಗ್ತಾನೆ ಇರ್ತಾರೆ. ನೀನು ನೋಡಿದ್ರೆ ಒಂದಿನ ಕೂಡ ಮನೇಲಿರೋಲ್ಲ. ಇವತ್ತೊಂದು ದಿನನಾದರೂ ಮನೇಲಿರು. ತೆಗೆದುಕೊಳ್ಳಪ್ಪ ಹಾಲು. ಏನಮ್ಮ, ನಾನು ಚಿಕ್ಕ ಮಗು ಮಾಂತೇಶ ಅಲ್ಲಮ್ಮ, ಬೆಳೆದು ದೊಡ್ಡವನಾದ ಪ್ರಾಪ್ತ ವಯಸ್ಸಿನ ಮಗ ನಾನು. ಮಕ್ಕಾಗಿ ಬೆಳಿಬೇಕು ಅಂತ ನಾವು ದಿನನಿತ್ಯ ನನಗೆ ಹಾಲು ಕುಡಿಸ್ತಾ ಇದ್ದೀವಿ. ಅದರ ಅಭ್ಯಾಸ ನಾವಿನ್ನೂ ಬಿಟ್ಟಿಲ್ಲ. ಮೇಲಾಗಿ ನೀನು ಈ ಮನೆಯಲ್ಲಿರುವಷ್ಟು ದಿನ ಹಾಲು ಕುಡಿದು ಚೆನ್ನಾಗಿರಬೇಕೆಂಬುದೇ ಈ ಹೆತ್ತವಳ ಆಸೆ. ಮೇಲಾಗಿ ಹೆತ್ತವಳ ಕೈಯಿಂದ ಕುಡಿದ ಹಾಲು ಎಂದಿಗೂ ಕೆಡಕಾಗೋದಿಲ್ಲ. ತೆಗೆದುಕೊಳ್ಳಪ್ಪ ಹಾಲು. ಅಯ್ಯೋ, ಹೆತ್ತ ತಾಯಿಯ ಪ್ರೀತಿ ಅಂತ ತಿಳಿಲಾರ್ದೆ ನಿನಗೆ ಏನೇನೋ ಮಾತಾಡ್ಬಿಡಮ್ಮ. ದಯವಿಟ್ಟು ಕ್ಷಮಿಸಿಬಿಡಮ್ಮ. ಅಮ್ಮ, ಇವತ್ತು ಒಂದಿನ ನಿನ್ನ ಕೈಯಾರೆ ನೀನೇ ನನಗೆ ಹಾಲು ಕುಡಿಸ್ಬಿಡು. ಸರಿ. ಪ್ರತಿದಿನ ಇನ್ನು ಮುಂದೆ ನಿನ್ನ ಕೈಯಾರೆ ಹಾಲು ಕೊಡ್ಕೊಂಡೇ ನಾನು ಹೊರಗಡೆ ಹೋಗ್ತೀನಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದ. ಅಮ್ಮ, ನಾನು ನೀನು ತುಂಬಾ ಲೇಟಾಗಿ ಬಂದೆ, ತುಂಬಾ ಲೇಟ್ ಆಗಿತ್ತು. ಅಪ್ಪಾಜಿ ಅವರು ನನ್ನನ್ನು ನೋಡಿ ಏನಾದ್ರು ತಪ್ಪಾಗಿ ತಿಳ್ಕೊಂಡ್ರೇನು? ಮತ್ತೆ ನಿನ್ನ ಕೆಟ್ಟ ಚಟ ಅವರ ಕಣ್ಣಿಗೆ ಕಂಡ್ರೆ ತಾನೇ ಅವರು ತಪ್ಪಾಗಿ ತಿಳಿದುಕೊಳ್ಳೋದು. ನಿಜಾನಪ್ಪ, ನೀನು ಬರುವ ಸಮಯದಲ್ಲಿ ಅವರು ಮನೆಯಲ್ಲೇ ಇರಲಿಲ್ಲ. ನೀನು ಕುಡಿದು ತೂರಾಡ್ತಾ ಬರುವುದನ್ನ ನಾನು ಕಂಡೆ. ನಿನ್ನ ಕೈ ಹಿಡಿದು ಕರೆದುಕೊಂಡು ಹೋಗಿ ರೂಮಿನಲ್ಲಿ ಮಲಗಿಸಿದೆ. ಮಾತನಾಡೋ ಸ್ಥಿತಿಯಲ್ಲೇ ನೀನಿರಲಿಲ್ಲ. ಮೇಲಾಗಿ ನಿನ್ನ ಘನತೆ ಗೌರವದ ಬಗ್ಗೆ ಅರಿವೇ ನಿನಗಿರಲಿಲ್ಲ. ನೀನು ಮಾಡಿರುವ ಕೆಟ್ಟ ಚಟ ನಿನ್ನಪ್ಪನ ಕಣ್ಣಿಗೆ ಕಾಣಲಿಲ್ಲ. ಅದೇ ನಮ್ಮ ಪುಣ್ಯ ಅಂತ ತಿಳಿಬೇಕು. ನಿಜನಪ್ಪ, ನಿನ್ನ ಹೆತ್ತ ತಾಯಿಯಾಗಿ ಹೇಳ್ತಾ ಇದ್ದೀನಿ. ನೀನು ಮಾನವಂತರ ಮನೆತನದಲ್ಲಿ ಹುಟ್ಟಿದ ಮಗ. ನೀನು ಮಾಡುವ ಕೆಲಸ 10 ಜನ ಮೆಚ್ಚಿಕೊಳ್ಳುವಂತದ್ದಿರಬೇಕೇ ಹೊರತು ಹೀನ ಕೆಲಸಕ್ಕೆ ಎಂದಿಗೂ ಕೈ ಹಾಕಬಾರದು. ಈ ವಯಸ್ಸಿನಲ್ಲಿ ಕುಡಿಯೋದು ಜೂಜಾಡೋದು ಮಾಡಿದರೆ ನಿನ್ನ ಜೀವನ ಅಂಧಪತನಕ್ಕಿಳಿಯೋದು ಸತ್ಯ. ಅಷ್ಟೇ ಅಲ್ಲ, ನಿನಗೆ ದುರಂತ ಎಂದಿಗೂ ತಪ್ಪಿದ್ದಲ್ಲ. ಏನಮ್ಮ, ಅಂತ ಅಪರಾಧ ನಾನೇನಮ್ಮ ಮಾಡಿದ್ದೇನೆ? ಅಮ್ಮ, ದುಡ್ಡಿನಲ್ಲಿ ದೊಡ್ಡವರಾದ ನಾವು ಕುಡಿಯುವುದು ಸೇದುವುದು ಇದು ಅಪರಾಧ ಅಲ್ಲ. ಕೊಲೆ ಒಲೆಗೆ ಸುಗಿ ಅತ್ಯಾಚಾರ ಮಾಡಿದ್ರೆ ಅದು ಅಪರಾಧ ಆಗುತ್ತೆ. ಮಾಂತೇಶ, ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ. ಈ ಮನೆಯಲ್ಲಿ ತಪ್ಪಿಗೆ ಎಂದಿಗೂ ಆಸ್ಪದವಿಲ್ಲ. ತಪ್ಪು ಮಾಡಿ ಆ ಜಾಗದಲ್ಲಿ ನಿಂತವರು ಯಾರೇ ಆಗಿರಲಿ, ಅಂತವರಿಗೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ. ಅಂಥ ಮನೆತನವಿದು. ಈ ಮನೆಯಲ್ಲಿ ಹುಟ್ಟಿದ ನೀನು ಕೂಡ ಅಷ್ಟೇ ನಿಷ್ಠೆಯಿಂದ ನಡೆದುಕೊಳ್ಬೇಕು. ಒಂದು ವೇಳೆ ತಪ್ಪಿ ನಡೆದಿದ್ದೀಯಾದ್ರೆ ಅದೇ ನಿನ್ನ ಬಾಳಿಗೆ ಕುತ್ತಾಗುತ್ತೆ. ಎಚ್ಚರ ಮಾಂತೇಶ. ಕ್ಷಮಿಸಿಬಿಡಮ್ಮ. ತಿಳಿದು ಅಥವಾ ತಿಳಿದು ಒಂದು ಸಲ ತಪ್ಪು ಮಾಡಿಬಿಡಿದಮ್ಮ. ಆ ತಪ್ಪಿಗೆ ಶಿಕ್ಷೆ ಕೊಡುವಾಗಿದ್ರೆ ಈ ಕೆನ್ನೆಗೆ ಬಾರಿಸಿಬಿಡಮ್ಮ. ಮಾಂತೇಶ, ನೀನಿರೋನು ನನಗೊಬ್ಬನೇ ಮಗನಪ್ಪ. ಹೆಣ್ಣು ಅಂದ್ರು ನೀನೇ, ಗಂಡು ಅಂದ್ರು ನೀನೇ. ನಿನ್ನಂತ ಮಗನ ಕೆನ್ನೆಗೆ ಹೊಡೆಯುವಷ್ಟು ಸಣ್ಣ ಗುಣದವಳಲ್ಲಪ್ಪ ನಿನ್ನ ತಾಯಿ. ನಿನ್ನ ನಡೆ ನುಡಿ ರೀತಿ ನೀತಿ ಚೆನ್ನಾಗಿರಬೇಕು ಅಂತ ಹೇಳಿದೆ ಅಷ್ಟೇ. ಮೇಲಾಗಿ ನೀನು 100 ತಪ್ಪು ಮಾಡಿದ್ರು ಅದನ್ನ ಮುಚ್ಚಿಡುವಂತ ಮನೋಭಾವನೆ ಈ ಹೆತ್ತ ಕರುಳಿಗಿದೆ. ಆದ್ರೆ ನಿನ್ನಪ್ಪ ಅಂತವರಲ್ಲ. ದುಷ್ಟರನ್ನ ಕಂಡ್ರೆ ಕೆಂಡ ಕಾರ್ತಾರೆ, ಕಳ್ಳರನ್ನ ಕಂಡ್ರೆ ಕೈ ಕಾಲು ಮುರಿತಾರೆ, ಇನ್ನು ಕೊಲೆಗಡಕರನ್ನ ಕಂಡ್ರೆ ಅವರ ಕುತ್ತಿಗೆಯನ್ನೇ ಕತ್ತರಿಸಿ ಬಿಡುತ್ತಾರೆ. ಅಂಥ ನಿಷ್ಠಾವಂತರು ನಿನ್ನ ತಂದೆ. ಅಂಥವರ ಮಗನಾದ ನೀನು ಕೂಡ ಅಷ್ಟೇ ನಿಷ್ಠೆಯಿಂದ ನಡೆದುಕೊಳ್ಬೇಕು. ಇದೆಯಪ್ಪ ಈ ಹೆತ್ತವಳ ಆಸೆ.
ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರಮ್ಮ. ಇನ್ನು ಮುಂದೆ ಯಾವ ತಪ್ಪು ನಾನು ಮಾಡಲ್ಲಮ್ಮ. ಪ್ರಮಾಣ ಮಾಡಿ ಹೇಳ್ತಾರಮ್ಮ, ಪ್ರಮಾಣ. ಆದ್ರೆ ಈ ವಿಷಯ ಇಲ್ಲಿಗೆ ಮುಗಿಸ್ಬಿಡಮ್ಮ. ನನ್ನ ತಂದೆ ಗೊತ್ತಾಗ್ಬಾರ್ದಮ್ಮ, ನನ್ನ ತಂದೆ ಗೊತ್ತಾಗ್ಬಾರ್ದು. ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ, ಆಯ್ತಾನೆ? ಅಮ್ಮ, ಇನ್ನು ಮುಂದೆ ನಾನು ಇಲ್ಲಿರಲ್ಲ. ನಾನು ಅರ್ಜೆಂಟಾಗಿ ನಾನು ಬೆಂಗಳೂರಿಗೆ ಹೋಗ್ಬೇಕು. ಏನು ತಾಯಿಯಾಗಿ ಒಂದೆರಡು ಮಾತು ಮಾತಾಡಿದೆ, ಇದಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಹೋಗ್ಬೇಡ. ಬೇಜಾರಲ್ಲಮ್ಮ, ನನಗೆ ಎಕ್ಸಾಮ್ ಹತ್ರ ಬಂದಿದೆ. ನಾನು ಬೆಂಗಳೂರಿಗೆ ಹೋಗ್ಬೇಕು. ಅಪ್ಪ ಬಂದ ನಂತರ ಒಂದು 10,000 ಹಣ ಇಸ್ದು ಕೊಡ್ತೀಯಾ? 10,000 ಯಾಕೋ, 50,000 ಇಸ್ಕೊಡ್ತೀನಿ. ಹೌದಾ? ಒಟ್ನಲ್ಲಿ ನೀನು ಬುದ್ಧಿವಂತನಾಗ್ಬೇಕು ಅಷ್ಟೇ. ಆಯ್ತಮ್ಮ. ನಿನ್ನ ಅಪ್ಪನೇ ಬಂದ್ಬಿಟ್ರು. ಮತ್ತೇನು ಮಾದೇವಿ, ತಾಯಿ ಮಗ ಇಬ್ರು ಏನೋ ಗಾಢ ಬದ್ದಿ ವಿಚಾರದಲ್ಲಿ ತೊಡಗಿದಂತ ಕಾಣ್ತದಲ್ಲ. ಏನಿಲ್ಲ, ಏನಂತ ನಿನ್ನ ಮಗ? ಅವನು ಇವತ್ತೇ ಬೆಂಗಳೂರಿಗೆ ಹೋಗ್ಬೇಕಂತೆ. ಬೆಂಗಳೂರಿಗೆ ಹೋಗ್ಬೇಕಂತ? ಹೋಗ್ಲಿಲ್ಲ, ಯಾರು ಬೇಡ ಅಂತಾರ? ಎಕ್ಸಾಮ್ ಇದೆ ಅಂತ. ಅವನಿಗೊಂದು 50,000 ಹಣ ಕೊಡ್ತೀರಾ? 50,000 ಹಣ ಬೇಕಂತ? ಯಾಕೆ ಬೇಕಂತ ಅವನಿಗೆ 50,000 ಹಣ? ಅರಿ, ಎಕ್ಸಾಮ್ ಇದೆ, ಅದರಲ್ಲಿ ಅವನು ಓದ್ತಾ ಇರೋದು ಬೆಂಗಳೂರು ಅಂತ ದೊಡ್ಡ ಸಿಟಿಲಿ. ಅವನಿಗೂ ಖರ್ಚು ಅಂತ ಇರುತ್ತಲ್ಲ. ಏನೋ ಕಂದ ಕೇಳ್ತಾ ಇದ್ದೇನೆ, ಕೊಟ್ಟು ಕಳಿಸ್ಬಾರ್ದ? ಅಲ್ಲ, ಕೊಡೋಲ್ ನೀನು ಒಪ್ಪಿದಿ ತಾನೇ? ಒಪ್ಪಿದ್ದೀನಿ. ಮತ್ತೆ ನನ್ನ ಕೇಳುವುದು ಏನಿದೆ? ಕೊಟ್ಟು ಕಳಿಸು, ನನ್ನ ಅಭ್ಯಂತರ ಏನಿಲ್ಲ. ಮನೆ ಯಜಮಾನ್ರಾಗಿ ನಿಮ್ಮ ಒಪ್ಪಿಗೆ ಇಲ್ಲದೆ ಹೇಗೆ ರೀ? ಅಲ್ಲ, ತಾಯಿ ಆದವಳು ಮಗನಿಗೆ ಕೊಟ್ಟು ಕಳ್ಸೋದು ಮೊದಲೇ ವಿಚಾರ ಮಾಡಿದೆ. ನನ್ನ ಕೇಳೋದ್ರಲ್ಲಿ ಏನಿದೆ? ಕೊಟ್ಟು ಕಳಿಸು, ನನ್ನ ಅಭ್ಯಂತರ ಏನಿಲ್ಲ. ಆದ್ರೆ ನಂದು ಒಂದೇ ಒಂದು ಮಾತು. ಏನ್ರಿ ಇದು? ಮಾಂತೇಶ, ನಮಗೇನು 18 ಮಕ್ಕಳಿಲ್ಲಾಗಿರೋ ನೀನೊಬ್ಬನೇ ಮಗ. ಸುತ್ತು 40 ಹಳ್ಳಿಯಲ್ಲಿ ಈ ಬೆಟ್ಟಪ್ಪನ ಮಣಿತನವೆಂದರೆ ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಇನ್ನೊಂದು ಹೆಸರು ಈ ಬೆಟ್ಟಪ್ಪನ ಮಣಿತನ. ಅಂತವರ ಮಣಿತನದಲ್ಲಿ ಹುಟ್ಟಿದವು ನೀನು. ಸುಮಾರು 400 ಎಕರೆ ಜಮೀನು ವಾರಸ್ದಾರ. ಈ ಮನೆ ಒಡೆತನದವರ ಬೆಳ್ಳಿ ಬಂಗಾರ ಸಿರಿ ಸಂಪತ್ತಿಗೆ ನೀನೇ ಒಡೆಯ. ಮಾತೇಶ, ಅಪ್ಪಾಜಿ, ಕಂಡವರ ಕಣ್ಣಲ್ಲಿ ನಡವಳಿಕೆ ಹೇಗಿರ್ಬೇಕು ಗೊತ್ತೇನು? ಪ್ರೀತಿ, ವಾತ್ಸಲ್ಯ, ಮಮಕಾರ, ಕರುಣೆ ತುಂಬಿ ತುಳುಕ್ತಾ ಇರಬೇಕು. ಇಂಥವ್ರ ಮಗ ಹೀಗೆ ಮಾಡಿದ್ರು ಯಾವತ್ತೂ ನನಗೆ ಬಟ್ಟೆ ಎತ್ತಿ ತೋರಿಸಬಾರ್ದು. ಆಯ್ತಪ್ಪಾಜಿ, ಆಯ್ತು. ಈ ಮನೆಗೆ ಮುತ್ತಿನ ಹಾರವಾಗಿ ಹೆತ್ತ ಕರುಳಿಗೆ ಯಾವ ಕಳಂಕ ತಗಲಾರದೆ ನಾನು ಇರ್ತೇನಪ್ಪಾಜಿ. ಈ ಮಗನ ಮೇಲೆ ವಿಶ್ವಾಸ, ನಂಬಿಕೆ ಇಡು ಅಪ್ಪಾಜಿ. ನಂಬುತ್ತೇನೆ ಮಾತೇಶ, ನಂಬುತ್ತೇನೆ. ಹೆತ್ತ ಮಕ್ಕಳನ್ನು ತಂದೆ ತಾಯಿಗಳ ನಂಬದಿದ್ರೆ ಮತ್ತಾರು ನಂಬಬೇಕು ಹೇಳಿ ನೋಡೋಣ. ಆದ್ರೆ ಆ ನಂಬಿಕೆ ನೀನು ಉಳಿಸ್ಕೊಂಡು ಹೋಗ್ಬೇಕು ಮಾತೇಶ. ಮಣಿ ಎಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ, ಪ್ರೀತಿ ವಾತ್ಸಲ್ಯ ಎಂಬ ಕಾಳು ಕಡಿಗಳ ನಿಕ್ಕಿ, ಬುದ್ಧಿ ಎಂಬ ಬೇಲೆಯನ್ನು ಹೆಣೆದು ಶಿವಶರಣರ ಮಠದಲ್ಲಿ ಮಂತ್ರ ಪಠಿಸುವ ಗಿಳಿಯಾಗಲೆಂದು ನನ್ನ ಆಸೆ. ಆದ್ರೆ ರೆಕ್ಕೆ ಬಲಿತ ಮೇಲೆ ಕಂಡ ಕಂಡ ಜನರನ್ನು ಕುಕ್ಕಿ ತಿನ್ನುವ ರಣಹದ್ದು ನೀನಾಗಬಾರದು. ಆಯ್ತಪ್ಪಾಜಿ, ನಿಮ್ಮ ಆಸೆ ಅಂತೆ ಈ ಮನೆಗೆ ಕಳಂಕ ತಲ್ಲಾರ್ದ ನಾನು ಇರ್ತೀನಿ. ಹಸಿ ಮಾಂಸ ತಿನ್ನುವ ರಣಹದ್ದು ಆಗಲ್ಲ. ಶಿವ ಶರಣರ ಮಠದಲ್ಲಿ ಪಾಠ ಪಠಿಸುವ ಅರಿಗಿ ನಾನು ಆಗ್ತೀನಪ್ಪಾಜಿ, ನಾನು ಆಗ್ತೀನಿ. ಮಾತೇಶ, ತುಚ್ಛವಾದ ಇಚ್ಛೆಗಳನ್ನು ಕಿಚ್ಚಿನಲ್ಲಿ ಸುಟ್ಟಾಕಿ ಚೊಕ್ಕ ಚಿನ್ನದಂತೆ ನಿನ್ನ ನಡವಳಿಕೆ ಹೊಳಿತಾ ಇರಬೇಕು. ಬಂಗಾರನ ಒಯ್ದು ಬೆಂಕಿಲಿ ಹಾಕಿದ್ರು ಕೂಡ ಏಟ ತಿನ್ನ ತನ್ನ ವರ್ಣನೆಯನ್ನು ಹೇಗೆ ಹೆಚ್ಚಿಸಿಕೊಳ್ಳುತ್ತದನೋ, ಸಮಾಜದಲ್ಲಿ ನಡವಳಿಕೆ ಎದ್ದು ತೋರವಾಗಿರಬೇಕು. ನಮ್ಮಂತಲ್ಲಿ ಆಸ್ತಿ ಇದೆ, ಹಣ ಇದೆ, ಅಂತಸ್ತಿದೆ ಅಂದ್ರೂ ಬೇಕಾದ ನೀನು ಖರ್ಚು ಮಾಡ್ಕೊಂಡು ತಿಳ್ಕೊಂಡ್ರೆ ತಪ್ಪು. ಬೇಕಾದಷ್ಟು ಹಣವೈ, ನನ್ನ ಅಭ್ಯಂತರ ಏನಿಲ್ಲ. ನಿನ್ನ ಸಹಪಾಠಿಗಳು ಬಡವರಾಗಿದ್ದರೆ ಊಟದ ಖರ್ಚು ನೀನೇ ಭರಿಸು. ಅವರು ಶಾಲೆ ಫೀಸ್ ಅನಾನುಕೂಲ ಆದ್ರೆ ನೀನೇ ಫೀಸನ್ನು ಭರಿಸು. ಆದ್ರೆ ಅನ್ಯ ವ್ಯಸನಗಳು ಕೂಡ ದುಶ್ಚಟಕ್ಕೆ ದಾಸರಾದರೆ ನಾಳೆ ಪರಿಣಾಮ ಎದುರಿಸಬೇಕಾಗುತ್ತದೆ ಮಾತೇಶ. ಏನು ಹೇಳ್ತಾ ಇದ್ದೆ ನಿನಗೆ? ಆಯ್ತಪ್ಪಾಜಿ, ಅಷ್ಟೇ ಮಾಡ್ತೇನೆ. ಏ ರುದ್ರ, ರುದ್ರ, ಮಾದೇಶ ಬೆಂಗಳೂರಿಗೆ ಹೊಂಟಿದ್ದಾನೆ. ಹೇಗಿದ್ದೀರಾ? ಚೆನ್ನಾಗಿದಿಲ್ರಿ ದಣ್ಯರಿ. ಅಪ್ಪರ ಸಣ್ಣ ದಣ್ಯರು ಎಲ್ಲೇ ಹೊಂಟಕ್ಕ ಅಂತಾರಿ? ಅಲ್ಲ, ಬೆಂಗಳೂರಿಗೆ ಹೊಂಟಿದ್ದಾನೆ. ಬೆಂಗಳೂರು? ಹೌದು. ಏನ್ರಿ ಅಪ್ಪರ, ನೀವು ಬರುದ ವರ್ಷಕ್ಕೊಮ್ಮೆ 6 ತಿಂಗಳಿಗೊಮ್ಮೆ ಬರ್ತೀರಿ. ಬಂದ್ರೆ ಒಂದು ವಾರ ಇರಾಗಿಲ್ಲಪ್ಪ. ಬಂದು 2 ದಿನ ಆಗೈತಿ, ಆಗ್ಲೇ ಹೋಗ್ತೀನಿ ಅಂತಿರಲ್ಲ. ಇನ್ನೊಂದು 4 ದಿನ ಇರ್ರಿ. ರುದ್ರ ಅಂಕಲ್, ಎಕ್ಸಾಮ್ ಹತ್ರ ಬಂದಿದೆ, ಆದಷ್ಟು ಬೇಗ ನಾನು ಸ್ಟಡಿ ಮಾಡ್ಲಿಕ್ಕೆ ಹೋಗ್ಬೇಕು. ಪರೀಕ್ಷೆ ಬರಿಬೇಕು ಅಂತ ಹೇಳ್ತಾ ಇದ್ದಾನೆ.
ಓ ಪರೀಕ್ಷೆ ಹಾ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಇದಣ್ಣ ಒಂದು ಫೋನ್ ನೋಡ್ರಿ ಶಾಲೆಯವರಿಗೆ 4 ದಿನ ಮುಂದೆ ಹಾಕತ್ ಹೇಳ್ರಿ ಏ ರುದ್ರ, ಅಲ್ಲ ಪರೀಕ್ಷೆ ಮುಂದೂಡ್ಲಕ್ಕೆ ಏನೋ ಊರು ದುರ್ಗೊಂಡು ಜಾತ್ರೆನೋ ಅದು. ಇಡೀ ರಾಜ್ಯ ತುಂಬಾ ಏಕಾಲಕ್ಕೆ ನಡಿಬೇಕು. ಒಂದೇ ಟೈಮಿಗೆ ಹಾಕತ್ರಿ ಹೌದು. ಗೌಡ್ರ ಮಕ್ಕಳು ಅಂದ್ರೆ ಮುಂದೆ ಹಾಕ್ಬೇಕ್ರಪ್ಪ. ಬರಂಗಿಲ್ರ ಹಾಗೆ ಹಾಕ್ಲಕ್ ಬರೋದಿಲ್ಲ. ಆಯ್ತು ಬಿಡ್ರಿ. ಅಪ್ಪಾರ ನೀವು ಬೆಂಗಳೂರ ಶಾಲೆ ಕಲಿತೀರ? ಹೌದು. ನನ್ನ ಮಗಳು ಅಲ್ಲೇ ಕಲಿತಾಳ್ರಿ. ಹೌದಾ? ದೊಡ್ಡ ಶಾಲೆ ಐತ್ರಿಪ್ಪ ಅದು. ಆಕಿ ಏನಾರ ನಿಮ್ಗೆ ಭೇಟಿ ಅಂತಂದ್ರೆ ನಿಮ್ಮಪ್ಪ ಆರಾಮದನ ಅಂತ ಹೇಳಿ. ಅಂಕಲ್, ಓರಿ ಬೆಂಗಳೂರು ಏನು ಸಣ್ಣ ಹಳ್ಳಿ ಅಲ್ಲಪ್ಪ, ಅದು ದೊಡ್ಡ ಸಿಟಿ. ಯಾವ ಕಾಲೇಜಿನಲ್ಲಿ ಕಲಿತಾ ಇದ್ರೆ ಅಡ್ರೆಸ್ ಕೊಟ್ರೆ ಖಂಡಿತ ಭೇಟಿಯಾಗಿ ಹೇಳಿ ಬರ್ತೀನಿ ನೋಡು. ಅಡ್ರೆಸ್ ಕೊಟ್ಟಿ. ಅಯ್ಯೋ ಅದು ನನ್ನ ಮಗಳು ಅಡ್ರೆಸ್ ಕೊಟ್ಟಿದ್ದಿಲ್ರಿ. ನಾ ಜಳಕ ಮಾಡುವತ್ತಾಗ ಅದನ್ನ ಮಾಡ್ನಾಗ ಇಟ್ಬಿಟ್ಟಿನಿ, ಮರ್ತು ಬಿಟ್ಟಿನಿ. ಅದು ತಂದು ದೊಡ್ಡ ಅಡ್ಯಾರು ಕೊಡ್ತೀನಿ ರೀ, ಅವ್ರ ಫೋನ್ಯಾಗ ಹೇಳ್ತಾರೆ ನಿಮ್ಗೆ. ಅವ್ನ ಊರಿಗೆ ಹೋಗ್ತಾ ಇದ್ದಾನೆ, ಅವ್ನಿಗೆ ಇಷ್ಟ ಅಂತ ಒಬ್ಬಟ್ಟು ಮಾಡಿಟ್ಟಿದ್ದೀನಿ. ತೆಗೆದುಕೊಂಡು ಬಾ, ಬೀರಲ್ಲಿ ಹಣ ಇದೆ, ಅದನ್ನ ತಗೊಂಡ್ ಬಾ. ಎಷ್ಟು ತೊಂಬಲ್ರಿ? 50,000 ಹಣ ಇದೆ. ಏನು ಮಾತಾಡ್ತೀರಿ ಅವರ? ಬೆಂಗಳೂರ ಸಾಲಿ ಕಲಿತಾರ ಅವ್ರು. 50,000 ಅವ್ರಿಗೆ ಎಲ್ಲಿ ಸಾಲ ಬೇಕ್ರಿ? 1,00,000 ರೂಪಾಯಿ ಇಟ್ಕೊಂಡ್ಬರ್ತೀನಿ ತಾನೆ. ಮಂತೇಶ, ಹುಷಾರು ಕಂದ. ಹೋಗಿ ಮುಟ್ಟಿದ ತಕ್ಷಣ ಅಮ್ಮ ಬಂದಿದ್ದೀನಿ ಅಂತ ಫೋನ್ ಮಾಡಬೇಕು. ಆಗಾಗ ಮನೆಗೆ ಬರ್ತಾ ಇರಬೇಕು. ನಿನ್ನ ಆರೋಗ್ಯದ ಕಡೆ ಗಮನ ಕೊಡು, ಸರಿ ಕಂದ? ಮಾದೇವಿ, ದೂರದ ಪ್ರಯಾಣ, ನಿನ್ನ ಮಗನಿಗೆ ತಿಂಡಿ ತಿನಿಸುಗಳು ಮಾಡಿದ್ ಕಟ್ಟಿದೆ, ಹೇಗೆ ಮಾಡಿ ಕಟ್ಟಿದ್ಯಾ? ಇನ್ನೊಬ್ಬನ ಚೆನ್ನಾಗಿ ನೋಡ್ಕೋ. ಏ ಮಾದೇವಿ, ಆಗಲೇ ನಿನ್ನ ಮಗ ಹೋಗಿದ್ದಾನೆ ಬಾ. ಏನ್ ನಿನ್ನ ಮಗನ ಜೊತೆ ನೀನು ಬೆಂಗಳೂರಿಗೆ ಹೋಗ್ಬೇಕಂತೀಯ? ಹೌದಾ? ಹೌದು. ಹಾಗಿದ್ರೆ ಹೋಗಿ ಬಂದ್ಬಿಡ್ತೀನಿ. ಏ ಮಾದೇವಿ ನೋಡು, ನಿನ್ನ ಮಗನಿಗೆ ಬೇಡದಾಗೆಲ್ಲ ಕಂಡಷ್ಟೆಲ್ಲ ಹಣ ಕೊಟ್ಟು ಕಳಿಸು, ನನ್ನ ಅಭ್ಯಂತರ ಏನಿಲ್ಲ. ಆದ್ರೆ ನಿನ್ನ ಮನಸ್ಸಿಗೆ ನೋವು ಆಗಬಾರ್ದು ಅಂತೇಳಿ ನಿನಗೆ ಕೊಟ್ಟು ಕಳಿಸು ಅಂತ ಹೇಳಿದೆ. ಹೀಗೆ ಹೇಳ್ತಂತ ತಪ್ಪಾಗಿ ಭಾವಿಸ್ಬೇಡ. ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ನಿನ್ನ ಮಗನ ಹಾವ ಭಾವ ನಡವಳಿಕೆ ನೋಡ್ತಾ ಇದ್ರೆ ಎಲ್ಲಿ ಮಗ ತಪ್ಪು ದಾರಿ ತುಳಿತಿದ್ದಾನೇನೋ ಅಂತೇಳಿ ನನಗೆ ಭಾಸ ಆಗ್ತಾ ಇದೆ. ಏನ್ ಹೇಳ್ತಾ ಇದ್ದೀನಿ ನಿನಗೆ? ರೀ, ಅವನು ನಾವು ಬೆಳೆಸಿರೋ ಮಗ ತಪ್ಪು ದಾರಿ ತುಳಿಯಲ್ಲ ಅನ್ನೋ ನಂಬಿಕೆ ನನಗಿದೆ. ಒಂದ್ ವೇಳೆ ಅವನು ತಪ್ಪು ದಾರಿ ತುಳಿದದ್ದೇ ನಿಜವಾದ್ರೆ ಅವನಿಗೆ ನೀವೇನೇ ಶಿಕ್ಷೆ ಕೊಟ್ರು ಅದಕ್ಕೆ ನಾನು ಬದ್ಧಳಾಗಿರ್ತೀನಿ ಅಂತ ನಿಮ್ಮ ಮಾತು ಕೊಡ್ತಾ ಇದ್ದೀನಿ. ಮಾದೇವಿ, ನನ್ನಂತೆ ನೀನು ನನ್ನ ಮಗನ ನ್ಯಾಯ ನೀತಿ ಧರ್ಮದಿಂದ ಬೆಳೆಸಿರ್ತೀಯ ಅಂತ ನಂಬಿಕೆ ನಿನ್ನ ಮೇಲೆ ಇದೆ ನನಗೆ. ಆದ್ರೆ ಆ ನಂಬಿಕೆ ನಿನ್ನ ಮಗ ಹುಸಿ ಮಾಡಬಾರ್ದು ನೋಡು, ಅದಕ್ಕೆ ಎಚ್ಚರಿಕೆಯಾಗಿ ಹೇಳ್ತಾ ಇದ್ದೀನಿ. ಸರಿ, ಇಷ್ಟೊಂದು ನಿನ್ನ ಮಗನಿಗೆ ಸಲಿಗೆ ಒಳ್ಳೇದಲ್ಲ. ಆಗಾಗಲೇ ನಿನ್ನ ಮಗನ ನಿನ್ನ ಕೈ ಹಿಡಿತದಲ್ಲಿ ಇಟ್ಟುಕೊಳ್ಳೋದು ಒಳ್ಳೇದು ಅಂತ ನಿನಗೆ ಹೇಳ್ತಾ ಇದ್ದೀನಿ. ನೀವು ಹೇಳ್ದಂತೆ ಮಾಡ್ತೀನಿ. ಹೋಗ್ಲಿ ಬಿಡು. ಅಂದಾಗೆ ಯಾಗೋ ಮಂತೇಶ ಬೆಂಗಳೂರಿಗೆ ಹೋಗಿದ್ದಾನೆ. ಹೋದ್ನಲ್ಲ ರೀ. ರುದ್ರ ಕೂಡ ಮನೆಯಲ್ಲಿಲ್ಲ, ಅವನು ಹೋಗಿದ್ದಾನೆ. ಮನೆಯಲ್ಲಿ ನಾನು ನಿನ್ನ ಇರದಿಬ್ರೆ. ಅದಕ್ಕೆ ಏನಿಲ್ಲ, ಸ್ವಲ್ಪ ಮುಟ್ಟಿ ತಟ್ಟಿ ಆಟ ಆಡೋಣ ಅಂತ. ಅಯ್ಯೋ, ಏನ್ರಿ ಇದು ಈ ವಯಸ್ಸಿನಲ್ಲಿ ನೀವು? ಅಲ್ಲ, ಹುಂಚಿಗಿಡ ಮುಪ್ಪಾದ್ರೆ ಹುಳಿ ಹೋಗೋದೇನೆ.